ರಾಜ್ಯದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಪೂರೈಕೆ ಆಗ್ತಿದೆಯಾ ಸಿಲಿಂಡರ್? ಹೋಟೆಲ್ ಉದ್ಯಮಕ್ಕೆ ಹೊಡೆತ, ಬೇಕರಿ, ಫಾಸ್ಟ್ ಫುಡ್ಗೂ ಎಫೆಕ್ಟ್. ಸಣ್ಣ ವ್ಯಾಪಾರಿಗಳ ಸಂಕಷ್ಟ ಹೇಗಿದೆ? ಗ್ಯಾಸ್ ಗಂಡಾಂತರ, ಜನರ ಕಣ್ಣೀರು. ಗ್ಯಾಸ್ ಎಮರ್ಜೆನ್ಸಿ ಡೇ 7. ಮಧ್ಯಪ್ರಾಚ್ಯದಲ್ಲಿ ನಿಲ್ಲದ ಯುದ್ಧ, ಇಲ್ಲಿ ಗ್ಯಾಸ್ಗಾಗಿ ಪರದಾಟ. ಬೆಂಗಳೂರಿನ ಹೋಟೆಲ್ಗಳಿಗೆ ಪೂರೈಕೆ ಆಗ್ತಾ ಇಲ್ಲ ಸಿಲಿಂಡರ್. ಮೆಜೆಸ್ಟಿಕ್ನ ಕದಂಬ ಹೋಟೆಲ್ನಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದಾಗ ಕಂಡು ಬಂದ ದೃಶ್ಯಗಳು ಏನು ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀವಿ. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಕಂಟಿನ್ಯೂ ಆಗ್ತಾ ಇದೆ. ಅದರ ಎಫೆಕ್ಟ್ ಈಗ ಕರ್ನಾಟಕದಲ್ಲೂ ನಡೀತಾ ಇದೆ. ಮೆಜೆಸ್ಟಿಕ್ನ ಕದಂಬ ಹೋಟೆಲ್ನಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದೆ. 24 ಗಂಟೆಗಳ ಕಾಲನೂ ಓಪನ್ ಇರುವಂತಹ ಹೋಟೆಲ್ಗೂ ಕೂಡ ಗ್ಯಾಸ್ ಟ್ರಬಲ್ ತಟ್ಟಿದೆ. ಸದ್ಯ ಹೋಟೆಲ್ನಲ್ಲಿ ಇರೋದು ಕೇವಲ 2 ಗ್ಯಾಸ್ ಸಿಲಿಂಡರ್ ಅಷ್ಟೇ. ಈಗಾಗಲೇ ಹೋಟೆಲ್ನ ಮೆನುವಲ್ಲೂ ಕೂಡ ಬದಲಾವಣೆ ಮಾಡಿಕೊಂಡಿದ್ದಾರೆ ಹೋಟೆಲ್ನ ಮಾಲೀಕರು, ಆಡಳಿತ ಮಂಡಳಿಯವರು. ಸಿಲಿಂಡರ್ ಖಾಲಿ ಆದ್ರೆ ಹೋಟೆಲ್ ಬಂದ್ ಮಾಡಬೇಕು, ಗ್ಯಾಸ್ ಬರದಿದ್ರೆ ಇವತ್ತು ಸಂಜೆನೆ ನಾವು ಹೋಟೆಲ್ ಬಂದ್ ಮಾಡಬೇಕಾಗ್ತದೆ, ಹೋಟೆಲ್ ಅನ್ನ ಬಂದ್ ಮಾಡ್ತೇವೆ ಅಂತ ಹೇಳಿ ಕದಂಬ ಹೋಟೆಲ್ನ ಕ್ಯಾಶಿಯರ್ ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕದಂಬ ಹೋಟೆಲಲ್ಲಿ ನ್ಯೂಸ್ 18 ರಿಯಾಲಿಟಿ ಚೆಕ್ ನಡೆಸಿದೆ ನೋಡಿ. ಕಳೆದ 1 ವಾರದಿಂದ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಲಿಂಡರ್ ಅಭಾವ ಸೃಷ್ಟಿಯಾಗ್ತಾ ಇದೆ. ಇವತ್ತು ಶೇಕಡ 20% ಗ್ಯಾಸ್ ಸಿಲಿಂಡರ್ ಸಿಗುತ್ತೆ ಅಂತೇಳಿ ಹೋಟೆಲ್ ಮಾಲೀಕರ ಸಂಘ ಅಧ್ಯಕ್ಷರು ಹೇಳಿದ್ರು. ಆದ್ರೆ ಅದು ಭರವಸೆ ಆಗೇ ಮಾತ್ರ ಮುಂದುವರಿತಾ ಇದೆ. ಯಾಕಂದ್ರೆ ನಾವೀಗ ಮೆಜೆಸ್ಟಿಕ್ ನ ಪ್ರಮುಖವಾದಂತ ಹೋಟೆಲ್ ಕದಂಬ ಹೋಟೆಲ್ ಇದ್ದೀವಿ. 24 ಅವರ್ಸ್ ಓಪನ್ ಇರುವಂತ ಈ ಹೋಟೆಲ್ ಅಲ್ಲಿ ಈಗಲೂ ಕೂಡ ನೋಡ್ತಾ ಹೋದ್ರೆ ಗ್ರಾಹಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಆದ್ರೆ ಒಂದು 20ಕ್ಕೂ ಹೆಚ್ಚು ಮೆನುಗಳು ಇರ್ತಾ ಇದ್ವು. ಅಲ್ಲಿನ ವೈಟ್ ಬೋರ್ಡ್ ಏನಿದೆ ಈಗ ಪೂರ್ತಿ ಅದನ್ನ ಪೇಪರ್ ಇಂದ ಮುಚ್ಚಿದಾರಲ್ಲ, ಅಲ್ಲಿ ಒಂದು 20 ಮೆನುಗಳು ಇರ್ತಿದ್ವು. ಆ ಮೆನುಗಳೆಲ್ಲವನ್ನು ಕೂಡ ಗ್ಯಾಸ್ ಅಭಾವ ಕಾರಣಕ್ಕಾಗಿ ಕೇವಲ 4 ಮೆನು ಮಾತ್ರ ಇರೋದು. ಇಲ್ಲೇ ನೀವು ನೋಡ್ತಾ ಇದ್ರಿ ಮುಂಭಾಗದಲ್ಲಿ ಟೆಂಪ್ರವರಿ ಏನ್ ಹಾಕಿದ್ದಾರೆ. ಈ ಒಂದು 4 ಮೆನುಗಳು ಮಾತ್ರ ಇರೋದು ಕಂಡು ಬರ್ತಾ ಇದೆ. ಇಡ್ಲಿ ಚಟ್ನಿ ಮತ್ತು ಚೌಚೌ ಬಾತ್, ಬಿಸಿಬೇಳೆ ಬಾತ್, ದೋಸೆ ಚಟ್ನಿ ಮತ್ತು ರೈಸ್ ಬಾತ್, ಇಷ್ಟು ಮಾತ್ರ 4 ಐಟಮ್. ಒಂದು 20 ಐಟಮ್ಗಳಿರೋದೆಲ್ಲದೂ ಕೂಡ ಇದಾಗಿರೋದು. ಇವತ್ತು ಗ್ಯಾಸ್ ಇಲ್ಲಿವರೆಗೂ ಕೂಡ ಬಂದಿಲ್ಲ ಅಂತ ಹೇಳಿ ಈಗಾಗಲೇ ಮ್ಯಾನೇಜರ್ ಮಾಹಿತಿಯನ್ನ ಕೊಡ್ತಾ ಇದ್ರು. ಇನ್ನು 2 ಕಮರ್ಷಿಯಲ್ ಗ್ಯಾಸ್ಗಳು ಮಾತ್ರ ಇರೋದು. ಅದು ಮಧ್ಯಾಹ್ನ ಇಲ್ಲ ಸಂಜೆ ವೇಳೆಗೆ ಅದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಬಳಕೆ ಆಗತ್ತೆ. ಅದಾದ್ಮೇಲೆ ಹೇಗೆ ಹೋಟೆಲ್ ಅನ್ನ ರನ್ ಮಾಡಬೇಕೋ ಇಲ್ಲ ಅಂತ ಹೇಳಿ, ಯಾಕಂದ್ರೆ ಮ್ಯಾಕ್ಸಿಮಮ್ ಇಲ್ಲೆಲ್ಲದೂ ಕೂಡ ಗ್ಯಾಸ್ ನಿಂದನೇ ಏನು ರನ್ ಆಗ್ತಾ ಇರೋದು ಹೋಟೆಲ್. ಈ ಕಾರಣಕ್ಕಾಗಿ ಸಾಕಷ್ಟು ತೊಂದರೆನೂ ಕೂಡ ಆಗ್ತಾ ಇದೆ. ಇದೇ ರೀತಿಯಾಗಿ ಬೇರೆ ಬೇರೆ ಹೋಟೆಲ್ಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಸಮಸ್ಯೆ ಇದೆ. ಇಲ್ಲಿರುವಂತ ಹೋಟೆಲ್ ಮ್ಯಾನೇಜರ್ ಇದ್ದಾರೆ, ಕ್ಯಾಶಿಯರ್ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ ಏನ್ ಹೇಳ್ತಾರೆ ಅಂತ ಹೇಳಿ. ಎಷ್ಟಿದೆ ಸರ್ ಈಗ ಗ್ಯಾಸ್? ಇದು ಸಾಯಂಕಾಲ ತನಕ ಆಗುತ್ತೆ ಸರ್, ಅಷ್ಟೇ. ಲಾಸ್ಟ್ ಒಂದಿದೆ ಸರ್, ಅದು ಇದಕ್ಕೆ ಮಾತ್ರನೇ. ಈಗ ದೋಸೆಗೆ ರೈಸ್ ಬಾತು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಅದು ಖಾಲಿ ಆದ್ರೆ ಖಾಲಿ ಆದಂಗೆ ಅಷ್ಟೇ. ಅದಾದ್ಮೇಲೆ ಮತ್ತೆ ಮುಂದೆ ಹೀಗೆ ಮುಂದೆ ಏನ ಕೊಟ್ರೆ ಇದನ್ನು ಮಾಡೋದು, ಇಲ್ಲ ಅಂದ್ರೆ ಕ್ಲೋಸ್ ಮಾಡೋದು. ಮೊದಲು ಎಷ್ಟು ಇತ್ತು ಸರ್ ನಿಮ್ ಮೆನುಗಳು? ಎಷ್ಟು ಇರ್ತಿದ್ವು? ಒಂದು 15ರಿಂದ 20 ಮೆನು ಇರ್ತಿತ್ತಲ್ವಾ? ಈಗ 4 ಐಟಮ್: ರೈಸ್ ಬಾತು, ಇಡ್ಲಿ, ಬಿಸಿಬೇಳೆ ಬಾತು. ಜನ ಕೇಳ್ತಾರಲ್ವಾ ಏನ್ ಬೇಕು ಅಂತ ಹೇಳಿ? ಕೇಳ್ತಾರೆ, ಎಲ್ಲ ವಡೆ ದೋಸೆ ಎಲ್ಲ ಕೇಳ್ತಾರೆ. ಇಲ್ಲ ಅಂತ ಹೇಳೋದು, ಏನ್ ಮಾಡೋದು, ಗ್ಯಾಸ್ ಇಲ್ಲ. ಸರಿ, ಗ್ಯಾಸ್ ಇದೆ ಖಾಲಿ ಆಯ್ತಂದ್ರೆ ಹೇಗೆ ಕ್ಲೋಸ್ ಮಾಡ್ಬೇಕಾಗತ್ತಾ? ಹೇಗೆ ಕ್ಲೋಸ್ ಮಾಡ್ಬೇಕು? ಕ್ಲೋಸ್ ಮಾಡ್ತೀವಿ. ಇದು ಪರಿಸ್ಥಿತಿ ಇರೋದು ಮೆಜೆಸ್ಟಿಕ್ ಅಲ್ಲಿರುವಂತಹ 24 ಅವರ್ಸ್ ಓಪನ್ ಇರುವಂತಹ ಹೋಟೆಲ್ನ ಪರಿಸ್ಥಿತಿ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18.